ಗೋಡೆ ಗಲಾಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಯಾವ ರೀತಿಯಾಗಿ ಎರಡು ಕಡೆಗಳಲ್ಲಿ ಪೊಲೀಸ್ ಇಲಾಖೆಯ ಜಾಗ ಇತ್ತು, KSRPಯ ಜಾಗ ಇತ್ತು, ಮಧ್ಯದಲ್ಲಿ ಸಾರ್ವಜನಿಕರ ಉಪಯೋಗಕ್ಕಿಟ್ಟಂಥ ರಸ್ತೆಗೆ ಅಡ್ಡಲಾಗಿ KSRP ಒಂದು ಗೋಡೆಯನ್ನು ಕಟ್ಕೊಳ್ಳುತ್ತೆ ಮತ್ತು ಆ ಗೋಡೆಯ ಕಾವಲಿಗೆ ಎರಡೆರಡು ತುಕಡಿಗಳನ್ನು ನೇಮಿಸುತ್ತೆ. 4 ವರ್ಷಗಳಿಂದ 2 ತುಕಡಿಯ ಪೊಲೀಸ್ ಕಾನ್ಸ್ಟೇಬಲ್ಗಳು ಹಗಲು ರಾತ್ರಿ ಅಲ್ಲಿ ಗೋಡೆಯನ್ನು ಕಾಯ್ತಾ ಇದ್ದಾರೆ. ನಿಜಕ್ಕೂ ಇದು ಬೆಂಗಳೂರಿನ ಹೊರವಲಯದಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತಾ? 4 ವರ್ಷಗಳಿಂದ ಗ್ರಾಮಸ್ಥರು ಇಷ್ಟೊಂದು ಸಂಕಟವನ್ನು ಅನುಭವಿಸ್ತಿದ್ದಾರಾ ಅನ್ನುವಂಥದ್ದೇ ಬೆಚ್ಚಿ ಬೀಳಿಸುವಂಥ, ಆಶ್ಚರ್ಯಕ್ಕೀಡು ಮಾಡುವಂಥ ಪ್ರಶ್ನೆ. ಗ್ರಾಮಸ್ಥರ ಜೊತೆಗೆ ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಪ್ರಕಾಶ್ ಅವರೇ, ಏನೆಲ್ಲ ಪ್ರಯತ್ನಗಳನ್ನು ಪಟ್ಟಿರಿ ನೀವು ಆ ಗೋಡೆನ ತೆರವುಗೊಳಿಸೋದಕ್ಕೆ? ನಾವು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋದ್ವಿ, ಜನ ನಾಯಕರುಗಳ ಹತ್ರ ಹೋದ್ವಿ, ಯಾವುದೇ ಪ್ರಯೋಜನ ಆಗಿಲ್ಲ. ಆಗಿನ ನಮ್ಮದು ಕಾನ್ಸ್ಟಿಟ್ಯೂನ್ಸಿ ಬಂದು ಉತ್ರಳ್ಳಿ ಸೇರಿಕೊಂಡಿತ್ತು. ಈಗಿನ ಗೃಹ ಸಚಿವ ಅಶೋಕ್ರವ್ರು ಏನಿದ್ದಾರೆ, ಅವರು ಹ್ಯಾಟ್ರಿಕ್ ಶಾಸಕರು, ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ಪ್ರತಿಫಲ ಆಗಿಲ್ಲ. ನಮ್ಮ ಗ್ರಾಮಸ್ಥರಿಗೆ ಅದನ್ನ ಒಳ್ಳೇದು ಅಂತ ಏನು ಗೊತ್ತಾಗಲೂ ಇಲ್ಲ. ಆ ಥರ ಗೃಹ ಸಚಿವರು, ನಮ್ಮ ಗೃಹ ಸಚಿವರು ಹ್ಯಾಟ್ರಿಕ್ ಶಾಸಕರು ಪ್ಲಸ್ ಗೃಹ ಸಚಿವರು ಪ್ಲಸ್ ಸಾರಿಗೆ. ಆ ನಂತರ ಈಗಿನ ಕಾಂಗ್ರೆಸ್ BTM ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸು ಶಾಸಕ ರಾಮಲಿಂಗಾರೆಡ್ಡಿ ಅವರು, ಅವ್ರ ಹತ್ರ ನಾವು ಹೋಗಿ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಇದು ಏನು ಮಾಡಲಿಕ್ಕಾಗಲ್ಲ, ಕೋರ್ಟಲ್ಲಿದೆ ಇದೇ ಹೇಳ್ಕೊಂಬರ್ತಾ ಇದ್ದಾರೆ. ಇನ್ನೂ ಕೆಲ ಟೈಮ್ ನಾನು ಜಬರ್ದಸ್ತಿ ಮಾಡಿ ಕೇಳಿದಾಗ, ಏನಪ್ಪ ನೀನು ರಸ್ತೆ ಬಿಟ್ಟು ಬೇರೆ ಏನು ಕೇಳ್ತಾನೆ ಇಲ್ವಲ್ಲ ಅಂತ ಆಶ್ವಾಸನೆಯನ್ನು ಕೊಟ್ಟು ಸುಮ್ಮನಾದ್ರು. ಸೊ ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ತಾ ಇದ್ದೀರಿ ನೀವು, ಬೇಡ ತಗೊಂಡು ಏನು ಮಾಡಬೇಕು ಅಂತ. ಸೊ ಆಶ್ವಾಸನೆಗಳ ಸುರಿಮಳೆ ಆಗಿದೆ ನಿಮ್ಮ ಮೇಲೆ. ಸತ್ಯ ಸರ್, ಆಶ್ವಾಸನೆಗಳ ಸುರಿಮಳೆ ಆಗಿದೆ. ಈ ಗ್ರಾಮದಲ್ಲಿ ಸುಮಾರು 12ರಿಂದ 15 ಸಾವಿರ ವೋಟರ್ಸ್ ಇದ್ದಾರೆ. ಜಗಸಂದ್ರ ವಾರ್ಡ್ ಈಗ 173 ಜಗಸಂದ್ರ ವಾರ್ಡು. ಈ ವೋಟರ್ಗೆಲ್ಲ ಬರೋ ಜನ ನಾಯಕರುಗಳು ಆಶ್ವಾಸನೆ ಸುರಿಮಳೆನೇ ಕೊಡ್ತಾ ಇದ್ದಾರೆ ವಿನ ಯಾವುದೇ ಕಾರ್ಯಗತ ಆಗದೆ ಆ ಗ್ರಾಮಸ್ಥರು ಮುಗ್ಧರಾಗಿ ಕೂತಿದ್ದಾರೆ. ಓಕೆ. ಸೊ ರಾಜೇಶ್ ಅವರು, ರಸ್ತೆಯ ಒಂದು ಕಡೆ ಪೊಲೀಸ್ ವಸತಿ ಗೃಹ ಇದೆ, ಇನ್ನೊಂದು ಕಡೆ ಏನಿರೋದು? ಆ ರಸ್ತೆ ಆಕ್ಚುಲಿ 2 ಭಾಗದಲ್ಲಿ ಪೊಲೀಸ್ ವಸತಿ ಗೃಹಗಳು. ಅಲ್ಲಿ ಮಧ್ಯದಲ್ಲಿ ಒಂದು ರಸ್ತೆ ಎರಡು ಅದು ಪುರಾತನ ರಸ್ತೆ ಆಗಿರೋದ್ರಿಂದ ತದನಂತರ ಬಂದಿರೋದು ಇದು ಏನು KSRP ವಸತಿ ಗೃಹಗಳಿಗೆ ಅಂತ ಅಲರ್ಟ್ ಆಗಿರೋದು, ಅದು ಆಮೇಲೆ ಮಾಡಿರೋಂಥದ್ದು. ಬಟ್ ಅಲ್ಲಿ ಲೋಕಲ್ಸು ವಿಲೇಜರ್ಸ್ ಆಗಲಿ KSRP ವಸತಿ ಗೃಹಗಳಲ್ಲಿ ವಾಸ ಇರೋಂಥವ್ರು KSRP ಏನು ವ್ಯಕ್ತಿಗಳಿದ್ದಾರೆ, ಅವರು ಎಲ್ಲರೂ ಸ್ನೇಹ ಸೌಹಾರ್ದತೆಯಿಂದನೇ ಇದ್ದಾರೆ. ಇದುವರೆಗೂ ಯಾವುದೇ ಒಬ್ಬರ ಮಧ್ಯೆ ಒಬ್ಬರಿಗೆ ತೊಡಕುಗಳಾಗಲಿ, ಒಬ್ಬರ ಮಧ್ಯೆ ಇನ್ನೊಂದು ಮತ್ತೊಂದು ಕೆಲವೊಬ್ರು ಹೇಳ್ಬೋದು ಆ ಥರ ಈ ಥರ ಆಪಾದನೆಗಳು ಬಂದಿದೆ ಅಂತ. ಅದೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನೀವು ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ದಾಖಲಾತಿಗಳು ಪರಿಶೀಲನೆ ಮಾಡಿದ್ರು ಕೂಡ ಅಂಥ ಯಾವುದೋ ಒಂದು ಘಟನೆಗಳು ನಡೀದೇ ಇರೋದು ಅದಕ್ಕೆ ಸಾಕ್ಷಿ ಆಗ್ತದೆ. ಸೊ ಅಲ್ಲಿ 2 ಕಡೆ ವಸತಿ ಗೃಹಗಳಿವೆ, ಮಧ್ಯದಲ್ಲಿ ಸಾರ್ವಜನಿಕ ರಸ್ತೆಗೆ ಅಡ್ಡಲಾಗಿ ಕಾಂಪೌಂಡ್ ಕಟ್ಕೊಂಡಿದ್ದಾರೆ. ಹೌದು. ನಿಮ್ಗೆ ಕೊಟ್ಟಿರೋ ಕಾರಣ ಏನು, ಯಾಕೆ ಕಾಂಪೌಂಡ್ ಕಟ್ಕೊಂಡ್ರಂತವ್ರು ಅಂತ? ಈಗ ಅವರು ಹೇಳೋದು ಒಂದು ಮೇಜರ್ ಕಾರಣ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಈಗ ಅವರಿಗೆ 2 ಬದಿನಲ್ಲಿ ಯಾಕೆ ಮುಖ್ಯವಾಗಿ ಅವರು ರಸ್ತೆ ಮುಚ್ಕೊಂಡಿದ್ದಾರೆ ಅಂದರೆ, ಅವರು ಈಗಾಗಲೇ ಲಾಸ್ಟ್ ಟೈಮು PIL ಎಲ್ಲ ಈಗ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರಬೇಕಾದ್ರೆ ಅವರು ಮೇಜರಾಗಿ ಕೆಲವೊಂದು ರೀಸನ್ಗಳು ಕೊಟ್ಟಿದ್ದಾರೆ. ಏನು ಅಂತಂದರೆ, ಈಗ ಕೆಲವೊಂದು ನಮ್ಮ ವೆಪನ್ಸ್ ಇದೆ, ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯ ಇದೆ ಅಂತಾರೆ, ಮತ್ತು ಗ್ರೌಂಡ್ ಇರ್ಬೋದು. ಯಾಕೆಂದರೆ ಪೊಲೀಸು ಸ್ಟಾಫ್ಸ್ ಎಲ್ಲನೂ ಆ್ಯಕ್ಚುಲಿ ಎಲ್ಲ ಡೇ ನೈಟ್ ಡ್ಯೂಟಿಗೆ ಹೋಗ್ತಾರೆ. ಅವರು ನಮಗೋಸ್ಕರ ಶ್ರಮಿಸ್ತಾ ಇದ್ದಾರೆ ಅನ್ನೋದು ನಾವು ತಿಳ್ಕೊಬೇಕಾಗ್ತದೆ. ಅವ್ರೇನೇನು ನಮ್ಮ ಗ್ರಾಮಸ್ಥರಿಗೆ ಯಾವುದೇ ತೊಡಕು ಮಾಡ್ತಾ ಇಲ್ಲ. ಈ ಸುಮಾರು ಈಗಾಗಲೇ ನಮ್ಗೆ ಗೊತ್ತಿದ್ದಂಗೆ ಸುಮಾರು 20-30 ವರ್ಷಗಳಿಂದ ಎಲ್ಲರೂ ಒಂದು ಸ್ನೇಹದಿಂದನೇ ಇದ್ದಾರೆ. ಬಟ್ ಏನು ಅಂದರೆ, ಈ ಒಂದು ವೆಪನ್ಸ್ ಇದೆ ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯ ಇದೆ ಅಂತ ಹೇಳ್ತಾರೆ. ಈ ರೀಸನ್ ಕೊಟ್ಟು 2 ಕಡೆ ಗೋಡೆ ಮುಚ್ಕೊಂಡ್ರೆ ಅದಕ್ಕೆ ರಕ್ಷಣೆ ಸಿಕ್ಕಲ್ಲ. ಇದು ಸತ್ಯವಾದ ರೀಸನ್ ಅನ್ಸುತ್ತಾ ನಿಮಗೆ? ಅಲ್ಲ, ಅವರು ಆ್ಯಕ್ಚುಲಿ ಕಾನೂನಾತ್ಮಕವಾಗಿ ಅವರು ಈಗ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ನ್ಯಾಯಾಧೀಶರ ಮುಂದೆ ಕೂಡ ಇದೇ ಒಂದು ಕಾರಣನ ಕೊಟ್ಟಿದ್ದಾರೆ. ಇದು ದಾಖಲಾತಿಗಳಲ್ಲೂ ಕೆಲವೊಂದರಲ್ಲೆಲ್ಲ ಇದೆ. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಈಗ ನೀವು ಹಳೆ ಏರ್ಪೋರ್ಟ್ ರೋಡಲ್ಲಿ ನೋಡಿರಬೇಕು ನೀವು, ಡಿಫೆನ್ಸು ಅದು ರಕ್ಷಣಾ ಇಲಾಖೆಗೆ ಸೇರಿದ್ದು ಒಂದು ಪ್ಲೇಸ್ನಲ್ಲೇ ಒಂದು ರಸ್ತೆ ಬಿಡಬೇಕಾಗಿ ಬಂದ ಸಂದರ್ಭ ಬಂತು. ಈಗ ನೀವು ನೋಡಿರ್ಬೇಕು, ನಮ್ಮ MG ರೋಡ್ ಕಡೆ ಆಗಲಿ ಎಲ್ಲರೂ ರಕ್ಷಣಾ ಇಲಾಖೆಗೆ ಇದೆ, ಅವ್ರಿಗೂ ರಕ್ಷಣೆ ಕೊಡಲಿ, KSRP ಅವ್ರಿಗೂ ರಕ್ಷಣೆ ಕೊಡಲಿ. ಯಾಕೆಂದರೆ ಅವ್ರ ಜನಗಳ ಪ್ರತಿನಿಧಿ ಎಲ್ಲರನ್ನೂ ಆಗಲಿ, ಜನತೆನ ಇಡೀ ರಾಜ್ಯದ ಜನತೆನ ಕಾಯ್ತಾ ಇದ್ದಾರೆ. ಅವ್ರಿಗೂ ರಕ್ಷಣೆ ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ಅವ್ರಿಗೂ ರಕ್ಷಣೆ ಸಿಗಲಿ, ಗ್ರಾಮಸ್ಥರಿಗೂ ಅನಾನುಕೂಲ ಆಗದೆ ಇರಲಿ. ಆ 2 ಕಡೆ ಇರೋ ರೋಡ್ನ ಬಿಟ್ಕೊಳ್ಳಿ. ಯಾಕೆಂದರೆ ಈಗ ವಿಧಿವಿಜ್ಞಾನ ಪ್ರಯೋಗಾಲಯ ಎಲ್ಲ ಮಡಿವಾಳ ಸಂತೆ ಬೀದಿ ಹತ್ರ ಇದೆ, ಅಲ್ಲೂ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸು ಸಾಕಷ್ಟು ಅವ್ರದ್ದು ಪಡೆಗಳಿರ್ತದೆ, ಎಲ್ಲ ಕಡೆನೂ ಕಾವಲು ಇದ್ದೇ ಇರ್ತದೆ. ಅವ್ರಿಗೂ ರಕ್ಷಣೆ ಕೊಟ್ಟೇ ಕೊಡ್ತಾರೆ. ಬಟ್ ಏನಂದರೆ, ಈ ಮಧ್ಯದಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಮಾಡೋದು, ಇಲ್ಲಿ ಸಾಕಷ್ಟು ಟ್ರಾಫಿಕ್ ಒತ್ತಡ. ಈಗ ಈ ಇರೋ ಚಿಕ್ಕ ರಸ್ತೆನಲ್ಲಿ ಏನಾಗ್ತದೆ ಅಂದರೆ, ಪ್ರತಿನಿತ್ಯ 1 ಅಥವಾ 2 ಆಕ್ಸಿಡೆಂಟ್ಗಳಾಗುವಂಥದ್ದು. ಅದು ತುಂಬ ಕಿರಿದಾಗಿದೆ ರೋಡು. ಸೊ ವಕೀಲ ಪ್ರಕಾಶ್ ಅವರೇ, ಸರ್ ಹೇಳಿ, ಈ ಪೊಲೀಸರು ಅಕಸ್ಮಾತ್ ತಮಗೆ ಈ ರೀತಿ ತೊಂದರೆ ಆಗುತ್ತೆ ಅಂದರೆ ಸರ್ಕಾರಕ್ಕೆ ಬರೋದು, ಕೋರ್ಟ್ಗೆ ಹಾಕಿ
ನಮಗೆ ಈ ರಸ್ತೆನ ಮುಚ್ಚಬೇಕು, ಈ ರಸ್ತೆ ನಮಗೆ ಬೇಕು ಅನ್ನುವಂಥ ಅಪೀಲ್ನ ಮಾಡ್ಕೋಬಹುದಾಗಿತ್ತು. ಅದ್ರ ಬದಲು ಮುಂಚೆ ಕಾಂಪೌಂಡ್ ಕಟ್ಕೊಂಡು ಆಮೇಲೆ ನಾವು ಕಾಂಪೌಂಡ್ ಕಟ್ಕೊಂಡಿದ್ದು ಸರಿ ಇದೆ ಅಂತ ಹೇಳೋದು. ಇಲ್ಲ ಕಾಂಪೌಂಡ್ ಕಟ್ಕೊಳ್ತೀವಿ, ನಮಗೆ ಪರ್ಮಿಷನ್ ಕೊಡಿ, ಈ ರಸ್ತೆ ನಮಗೆ ಬೇಕು, ಈ ಜಾಗ ನಮಗೆ ಬೇಕು ಅನ್ನುವಂಥ ಮನವಿನ ಮಾಡಿಕೊಂಡು ಆನಂತರ ಒಪ್ಪಿಗೆ ಸಿಕ್ಕ ನಂತರ ಮಾಡ್ಕೊಳ್ಳೋದು ಬೇರೆ. ಅದು ಕಾನೂನಾತ್ಮಕವಾಗಿ ಏನಿದೆಯೋ ಅದರ ಒಂದು ಆಧಾರದಲ್ಲಿ ಮಾಡಬೇಕಾಗಿತ್ತು ಅವರು. ಇದು ಅದಾದರೆ ಮುಂಚೆನೇ ಕಾಂಪೌಂಡ್ ಕಟ್ಕೊಂಡು ಆಮೇಲೆ ನಾವು ಮುಂಚೆ ಕಟ್ಟಿರಲಿಲ್ಲ ಕಾಂಪೌಂಡ್. ಇದು 1980ರಲ್ಲಿ ವೆಂಕೋಜಿರಾವ್ ಅವರು ಕೇಸ್ ಹಾಕಿದ ಮೇಲೆ ಇಂಜೆಕ್ಷನ್ ಆರ್ಡರ್ ಸಿಕ್ತು. ಅದರಿಂದ 2007ವರೆಗೂ ಓಪನ್ ಆಗಿತ್ತು ಆ ರೋಡ್. ಓಕೆ, 2007ರವರೆಗೂ ಓಪನ್ ಆಗಿತ್ತು. ಸೆಪ್ಟೆಂಬರ್ 4ನೇ ತಾರೀಕುವರೆಗೂ ಓಪನ್ ಆಗಿತ್ತು. ಎಲ್ಲರೂ ಹೋಗಿ ಬರ್ತಾ ಇದ್ರು, ಎಲ್ಲ ವೆಹಿಕಲ್ ಅಲ್ಲ. 2007 ಸೆಪ್ಟೆಂಬರ್ವರೆಗೂ ಏನಾದ್ರು ಅವ್ರು ಹೇಳುವಂಥ ಅವಘಡಗಳಾಯ್ತಾ? ಯಾವುದೂ ಇಲ್ಲ. ಆ ಥರ ಏನಾದರೂ ಇದ್ರೂ ಕೂಡ ಅದೇ ಅವ್ರದೇ ಇಲಾಖೆಯಾದಂಥ ಮಡಿವಾಳ ಪೊಲೀಸ್ ಠಾಣೆ ಇದೆಯಲ್ಲ, ಅಲ್ಲೇನಾದರೂ ದಾಖಲಾತಿಗಳು ಇರ್ತದಲ್ವಾ. ಜೊತೆಗೆ ಈಗ ಅಲ್ಲಿ ಅದೇ ಗ್ರಾಮಕ್ಕೆ 171D ಅಂತ ವೆಂಕಟಾಪುರ ಮೆಜೆಸ್ಟಿಕ್ಗೆ ಬಸ್ ಇತ್ತು. ಈ ರಸ್ತೆ ಮೂಲಕವಾಗಿ ರಸ್ತೆ 80 ಅಡಿ ವಿಶಾಲವಾಗಿದ್ದರಿಂದ ರಸ್ತೆಗೆ ಬಸ್ ಬರ್ತಾ ಇತ್ತು ಆ ವೆಂಕಟಾಪುರ ಗ್ರಾಮಕ್ಕೆ. ಇವ್ರು ಯಾವಾಗ ಎರಡೂ ಬದಿಯಲ್ಲಿ ಗೋಡೆ ನಿರ್ಮಿಸ್ಕೊಂಡ್ರು ಆಗ ಬಸ್ಸು ಬಾರ್ದಾಗಾಯ್ತು. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಬೆಸ್ಕಾಂನವರು ಮೊಬೈಲ್ ಕ್ಯಾಶ್ ಕೌಂಟರ್ ಅಂತ ಮೊದಲು ಟೀಚರ್ಸ್ ಕಾಲೋನಿಯಲ್ಲಿ ಇಟ್ಟಿದ್ರು. ಇದೇ ಮುಖ್ಯ ರಸ್ತೆಗೆ ಬರ್ತಾ ಇತ್ತದು. ಆಮೇಲೆ ಏನು ಮಾಡಿದ್ರು, KSRP ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವರೇ ಒಂದು ಪ್ಲೇಸ್ ಕೂಡ ಕೊಟ್ಟರು. ಯಾಕೆಂದರೆ ಪಬ್ಲಿಕ್ಗೆ ಅನುಕೂಲ ಅಂದರೆ ಅದು ನಾವು ಒಪ್ಕೋಬೇಕಾಗ್ತದೆ. ಅವರೇ ಕೊಟ್ಟರು ಜಾಗ. ಸೊ ಅಲ್ಲಿ ಮೊಬೈಲ್ ಕ್ಯಾಶ್ ಕೌಂಟ್ರು KSRP ಒಳಗಡೆ ಹೋಯ್ತು. ಸಂತೋಷ ಆಯಿತು. ನಮಗೂ ಅಲ್ಲೇ ಪಕ್ಕದಲ್ಲಿತ್ತು, ಪೋಸ್ಟ್ ಆಫೀಸು ಇತ್ತು KSRPಲ್ಲಿ. ನಮಗೂ ಯೂಸ್ ಮಾಡ್ಕೊಳ್ತಾ ಇದ್ವಿ, ಇಬ್ಬರು ಯೂಸ್ ಮಾಡ್ಕೊಳ್ತಾ ಇದ್ವಿ. ಅನಾನುಕೂಲ ಯಾರಿಗೂ ಇರಲಿಲ್ಲ. ಸೊ ಏನಾಯಿತು, ಎರಡೂ ಬದಿನಲ್ಲಿ ಅವ್ರು ಗೋಡೆ ನಿರ್ಮಿಸ್ಕೊಂಡ್ಮೇಲೆ ಆ ಮೊಬೈಲ್ ಕ್ಯಾಶ್ ಕೌಂಟ್ರು KSRP ಒಳಗಡೆಗೆ ಮಾತ್ರ ಬ್ಲಾಕ್ ಆಯಿತು, ಪೋಸ್ಟ್ ಆಫೀಸು ಒಳಗಡೆಗೆ ಬ್ಲಾಕ್ ಆಯಿತು. ವೆಂಕಟಾಪುರ ಟೀಚರ್ಸ್ ಕಾಲೋನಿ ಆಗಲಿ, 5th ಸೆಕ್ಟರ್ ಆಗಲಿ, ಜಕ್ಸನದವರು ಆಗಲಿ, ಹತ್ತಿರದಲ್ಲಿ ಪೋಸ್ಟ್ ಆಫೀಸು ಇಲ್ಲ, ಬೆಸ್ಕಾಂ ಬಿಲ್ ಪೇ ಮಾಡುವಂಥ ವ್ಯವಸ್ಥೆನೂ ಹೋಯ್ತು. ಜೊತೆಗೆ ಬಸ್ ಸೌಕರ್ಯನೂ ಕಡಿತ ಆಗೋಯ್ತು ಅವತ್ತು. ಸೊ ನಾಗರಿಕ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ರಿ. ಎರಡು ಕಡೆ ನಾವೇ ಅಲ್ಲ, ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಒಳಗಡೆ ಇರ್ತಕ್ಕಂಥವ್ರಿಗೂ ತುಂಬಾ ನಾಗರಿಕ ಅವ್ರಿಗೂ ಕೂಡ ಅಷ್ಟೇ. ಈಗ ಕೆಲವೊಂದು ಹೇಳ್ಕೊಳ್ತೀವಿ, ಹೇಳ್ಕೊಳ್ಳಲ್ಲ, ಒಳಗೆ ನೋವು ಅನುಭವಿಸ್ತಾ ಇದ್ದಾರೆ. ಅವರು ಹಿರಿಯ ಅಧಿಕಾರಿಗಳ ಮುಂದೆ ಅವರು ಹೇಳ್ಕೊಳಕ್ ಆಗಲ್ಲ. ಈಗ ಟೀಚರ್ಸ್ ಕಾಲೋನಿಯಲ್ಲಿ ಕಾರ್ಮೆಲ್ ಗಾರ್ಡನ್ ಪಬ್ಲಿಕ್ ಸ್ಕೂಲ್ ಇದೆ, ಮತ್ತೆ ವೆಂಕಟಾಪುರದಲ್ಲಿ ಗ್ರಾಮರ್ ಪಬ್ಲಿಕ್ ಸ್ಕೂಲ್ ಇದೆ, ವೆಂಕಟಾಪುರ ಸರ್ಕಾರಿ ಶಾಲೆ ಇದೆ. ಇದೇ KSRP ಮಕ್ಕಳು 3 ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಕಾರ್ಮೆಲ್ ಗಾರ್ಡನ್ ಆಗಲಿ, ಗ್ರಾಮರ್ ಪಬ್ಲಿಕ್ ಸ್ಕೂಲ್ ಆಗಲಿ, ಅವೆರಡು ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಾಗಿರೋದ್ರಿಂದ ಇಲ್ಲಿಂದ KSRP ಒಳಗಡೆಯಿಂದ ಬಸ್ ಮೂಲಕವಾಗಿ ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಬಿಡ್ತಾರೆ, ಪುನಃ ಕರ್ಕೊಂಡು ಹೋಗ್ತಾರೆ. ಅದು ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ನಾವು ಹೇಳಕ್ ಹೋಗಲ್ಲ. ಯಾಕಂದ್ರೆ ಅದು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ರೆ ನಾವು ಒಪ್ಕೊಳ್ಳೋಣ. ಅದೇ ಈ ಸರ್ಕಾರಿ ಶಾಲೆನಲ್ಲಿ ಓದ್ತಾ ಇದಾರಲ್ಲ ಮಕ್ಕಳಿಗೆ, ಅವ್ರಿಗೆ ಯಾವ ಸೌಲಭ್ಯ ಮಾಡ್ಕೊಟ್ಟಿದ್ರಿ ನೀವು? ಅಲ್ಲಿ ಆ ಗೋಡೆ ಖಂಡಿತವಾಗಿ ಈ ಗೋಡೆ ಅದು ಯಾರಿಗೆ ಸುಖ ತಂದಿದೆಯೋ, ಯಾರಿಗೆ ಒಳ್ಳೇದು ಮಾಡಿದೆಯೋ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಕೇವಲ ವೆಂಕಟಾಪುರ ಗ್ರಾಮಸ್ಥರು ಮಾತ್ರ ಅಲ್ಲ, ಸುತ್ತಲಿನ ಭಾಗಗಳಲ್ಲಿ ವಾಸಿಸಿರುವಂಥ ಜನರಿಗೆ ತೊಂದರೆ ಆಗಿದೆ. ಹೋಗಲಿ, ಕೊನೆ ಪಕ್ಷ ಆ ಗೋಡೆ ಕಟ್ಕೊಂಡಿರುವಂಥ KSRPಗಾದರೂ ಅದರಿಂದ ಲಾಭ ಆಗಿದೆಯಾ ಅಂದರೆ ಅದು ಕೂಡ ಕಾಣಿಸ್ತಾ ಇಲ್ಲ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಖಂಡಿತವಾಗಿಯೂ ಇದೆ ಅಂತ ರಾಜೇಶ್ ಅವರು ಹೇಳ್ತಾರೆ, ಪ್ರಕಾಶ್ ಅವರು ಹೇಳ್ತಾರೆ. ಅದೇನು ಪರಿಹಾರ ಅನ್ನೋದನ್ನು ಅದರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.